ಜಾಕಿ ರಿಲೀಸ್ ಆಗಿ 4 ವರ್ಷ ಆಯ್ತು, ಬಟ್ ಇನ್ನೂ ಅದರ ಹವಾ ನಿಂತಿಲ್ಲ. 14 ವರ್ಷ ಆದ್ರೂ ಕೂಡ ಇನ್ನು ಇವತ್ತು ಕೂಡ ಫ್ರೆಶ್ ಅನ್ನೋ ಮಟ್ಟಿಗೆ ಜನ ಜಾಕಿ ಈ ಹಬ್ಬದ ಬಗ್ಗೆ ಅಣ್ಣ ಏನ್ ಗೊತ್ತಾ, ನಮ್ಗೆ ಇದು 13 ವರ್ಷ ಇವಾಗ 14 ವರ್ಷ ರನ್ನಿಂಗ್ ನಡೆದಿದೆ. ಒಂದು ಇತಿಹಾಸ. ಅಪ್ಪು ಸರ್ ತಿರ್ಗಾ ಹುಟ್ಟಿ ಬಂದಿದ್ದಾರೆ. ಯಾಕಂದ್ರೆ ನಮ್ಗೆ ಈ 3 ವರ್ಷದಿಂದ ನಮ್ಗೆ ಯಾವ್ದು ವಾತಾವರಣ ಇರ್ಲಿಲ್ಲ. ಒಂದು ಬರ್ತಡೇ ಮಾಡ್ತಾ ಇದೀವಿ, ಒಂದು ಪುಣ್ಯ ಒಂದು ಕಾರ್ಯ ಮಾಡ್ತಾ ಇದೀವಿ. ಆದ್ರೆ ಇವತ್ತು ಈ ಇಡೀ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಹೆಂಗ್ ಮಾಡ್ತಾ ಇದೀವೋ ಇವತ್ತು ಅಪ್ಪು ಫ್ಯಾನ್ಸ್ ಹಂಗ್ ಮಾಡ್ತಾ ಇದೀವಿ ಅಣ್ಣ. ನಿಜವಲ್ಲ, ನನ್ಗೆ ಹೇಳ್ಕೊಳಕ್ ಆಗ್ತಿಲ್ಲ, ಆ ತರ ಎಕ್ಸೆಂಟ್ ಅಲ್ಲಿದ್ದೀನಿ. ಯಾಕಂದ್ರೆ ನೋಡಿ ಈ ಜನ ನೋಡಿ, 12 ಗಣೇಶ ಅಂದ್ರೆ ಒಂದು ಫಸ್ಟ್ ಮೂವಿ ಹೆಂಗ್ ಮಾಡ್ತೀವೋ ಇವತ್ತು ಸೆಕೆಂಡ್ ಮೂವಿನ ಹಂಗ್ ಮಾಡ್ತಾ ಇದೀವಿ. ಆ ತರ ಸೆಲೆಬ್ರೇಷನ್ ಆಗ್ತಾ ಇದನ್ನ ಅಣ್ಣ. ಇದು ಯಾರಿಗೆ ಕನ್ನಡ ಫಿಲ್ಮ್ ಅಲ್ಲಿ ಅಪ್ಪು ಸರ್ ತೀರಾದ್ಮೇಲೆ ಎಷ್ಟೋ ಜನ ಫ್ಯಾಮಿಲಿ ಆಡಿಯನ್ಸ್ ಟಾಕೀಸ್ ಬರೋದೇ ಬಿಟ್ಬಿಟ್ಟಿದ್ರು. ಇವತ್ ನೋಡಿ 12 ಗಂಟೆ ಅಲ್ಲಿ ನೋಡಿ ಎಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ ಎಷ್ಟು ಜನ ಬರ್ತಾ ಇದಾರೆ ಅಂತ ಇದ್ ಮಾಡ್ತಾ ಇದಾರೆ. ಅರ್ಥ ಮಾಡ್ಕೊಳ್ಳಿ. ಅದೇ ಏನ್ ಗೊತ್ತಾ, ದೊಡ್ಡ ಮನೆ ಕುಟುಂಬ ಅಂತ ಅಂದ್ರೆ ಒಂದು ಪಿಕ್ಚರ್ ಅಂತಂದ್ರೆ ಯಾವ ತರ ಅಂದ್ರೆ ಅದೇ ನನಗೆ. ಯಾಕಂದ್ರೆ ಕೆಲವರು ನನಗೆ ಮೇನ್ ಬ್ಲಾಕ್ ಆಗಿ ಆಕಾಶನ ಮೇಲೆ ಇದಾಗ್ಬಿಟ್ಟಿದೆ. ನೋಡಿ ಆ ತರ ಆಗ್ಬಿಟ್ಟಿದೆ. ಜಾಕಿ ಸಿನಿಮಾ ನಾವು ಮೊದಲನೇ 14 ವರ್ಷದಿಂದ ಏನು ಸಂಭ್ರಮ ಮಾಡೋದು ಅದಕ್ಕಿಂತ ಹೆಚ್ಚಿದೆ ಆ ಸಂಭ್ರಮ. ನಿಜವಾಗೂ ಈ ತರ ಸಂಭ್ರಮ ಆಗುತ್ತೆ ಅಂತ ನಿಜವಾಗ ನಮ್ಗೆ ಗೊತ್ತಿಲ್ಲ. ನಾವು ಹಳೆ ಪಿಕ್ಚರ್ ಅಲ್ವಾ, ಮಾಮೂಲಿಯಾಗಿ ಸಿನಿಮಾ ಟಿಕೆಟ್ ತಗೊಂಡಂತ ಬಂದು ಮಾರ್ನಿಂಗ್ ಶೋ ಬೆಳಿಗ್ಗೆ 7 ಗಂಟೆ ಶೋ ಇದ್ ನೋಡಿದ್ರೆ ಇಡೀ ದಿವಸದ್ದು ವಾರ ಪೂರ್ತಿ ಈ ತರ ಹೌಸ್ಫುಲ್. ಆಮೇಲೆ ಎಲ್ಲ ಇಡೀ ಬೆಂಗಳೂರಲ್ಲಿ ಎಷ್ಟು ಕರ್ನಾಟಕದ ಸಿನಿಮಾ ಥಿಯೇಟರ್ ಇದೆ ಅಷ್ಟರಲ್ಲೂ ಹೌಸ್ಫುಲ್. ಈಗಲೂ ಜನ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ ಟಿಕೆಟ್ ಕೊಡಿ ಅಂತವ್ರೆ. ಆ ಹೊಸ ಸಿನಿಮಾ ಯಾವ್ದು ರಿಲೀಸ್ ಆಗುತ್ತಾದ್ರೆ ನಿಜವಾಗೂ ಅಪ್ಪು ಅವ್ರದ್ದು ಏನು ಅದು ಒಂದು ಗತ್ತು, ಅದೊಂದು ಏನು ಶಕ್ತಿ ಇದೆ ಅಂತ ನಿಜವಾಗಿ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಜನರು ಗೊತ್ತಾರೆ. ಫ್ಯಾಮಿಲಿ ಆಡಿಯನ್ಸ್ ಬೆಳಿಗ್ಗೆ 3 ಗಂಟೆಯಿಂದ ಬಂದು ಲೇಡೀಸ್ಗಳು ಥಿಯೇಟರ್ ಮುಂದೆ ನಿಂತವ್ರೆ, ಮಕ್ಕಳು ಮರಿಗಳೆಲ್ಲ. ನಿಜವಾಗೂ ನಮ್ಗೆ ಎಷ್ಟು ಖುಷಿ ಆಯ್ತದೆ ಅಂದ್ರೆ ಬಹಳ ಖುಷಿ ಆಯ್ತದೆ. ನಿಜವಾಗೂ ಅಣ್ಣವ್ರ ಕುಟುಂಬನೇ ಸರಿಸಾಟಿ, ಅಣ್ಣವ್ರ ಕುಟುಂಬ ಬಿಟ್ರೆ ಬೇರೆ ಯಾರು ಸರಿಸಾಟಿ ಇಲ್ಲ ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತೀವಿ ಸರ್. ಅದಕ್ಕಿಂತ ಜಾಸ್ತಿ ಇದೆ, ಹೊಸ ಸಿನಿಮಾಗಿಂತ ಜಾಸ್ತಿ ಇದೆ. ಹೊಸ ಸಿನಿಮಾಗಾರು ನಮ್ಗೆ 4:15 ಶೋ ಆಗ್ತಾ ಇರಲಿಲ್ಲ, 7 ಗಂಟೆ ಶೋ ಆಗ್ತಾರೆ. ಆದ್ರೆ ಇದು 4:15 ಶೋ ಆಗ್ತಾ ಇಲ್ಲ. ವಿಶೇಷವಾಗಿ ಇನ್ನು 12 ಗಂಟೆ ಶೋ ಆಗಿದ್ದು ಹೌಸ್ಫುಲ್ ಆಗಿದ್ದು. ಇಲ್ಲಿ ಥಿಯೇಟರ್ ಅಲ್ಲಿ ಎಷ್ಟು ಜನ ಸಿನಿಮಾ ನೋಡಕ್ ಬಂದರೋ ಹೊರಗಡೆ ಅಷ್ಟೇ 4ರಷ್ಟು ಜನ ಈಚೆ ಅವರೇ ಸಿನಿಮಾದಲ್ಲಿ. ನಿಜವಾಗೂ ಬಹಳ ನಮ್ಗೆ ಅಣ್ಣವರ ಕುಟುಂಬದ ಅಭಿಮಾನಿಯಾಗಿ ನಿಜವಾಗ ಬಹಳ ಖುಷಿ ಆಯ್ತದೆ ಸರ್. ಸರ್ ಬರ್ಡೇಗೆ ಸರ್ ಅಣ್ಣವ್ರದ್ದು ಅಪ್ಪು ಅವ್ರ ವಿಚಾರದಲ್ಲಿ ನಾವು ಮಾತಾಡುವಂತದಿಲ್ಲ. ಬಹಳ ಖುಷಿ. ಅವರ ಹಬ್ಬದ ಸಂಭ್ರಮ ಮಾಡ್ತೀವಿ. ನಮಗೂ ಒಂದು ಅವ್ರ ಬರ್ತಡೇ ಹಬ್ಬದ ಸಂಭ್ರಮ. ಅಣ್ಣವ್ರ ಬರ್ತಡೇ ಆದ್ರೆ ನಮಗೂ ಆತರ ತುಂಬಾ ಖುಷಿ ಆಗುತ್ತೆ ಸರ್.